ವಿದ್ಯಾರ್ಥಿನಿ ಶಿವಮ್ಮ ಅಂತ ಹೇಳಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮವನ್ನು ಸತತವಾಗಿ 3 ವರ್ಷಗಳ ಕಾಲ ನಮ್ಮ ಕಾಲೇಜಿನಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಒಂದು ತರಗತಿಗಳ ಪ್ರತಿಫಲವನ್ನು ನಾವು ಪಡೆದಿದ್ದೀವಿ. ಅಂಥದ್ರಲ್ಲಿ ನಾನು ಕೂಡ ಒಬ್ಬ ಫಲಾನುಭವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಹೇಳಬೇಕಂತ ಹೇಳಿದರೆ, ಒಂದು ಮಾತು ಏನೆಂದರೆ, ಪ್ರತಿಯೊಬ್ಬ ಪೋಷಕರು ಅಥವಾ ಅಧ್ಯಾಪಕರು ಆಗಿರ್ಬೋದು, ಅವರು ಆಹಾರವನ್ನು ತಯಾರಿಸಿ ಕೊಡ್ಬೋದು, ಆದರೆ ಆ ಆಹಾರವನ್ನು ತಿಂದು ಜೀರ್ಣಿಸಿಕೊಳ್ಳುವಂತಹ ಕಾರ್ಯ ನಮ್ಮದಾಗಿರುತ್ತೆ. ಅಂತಹ ಒಂದು ಕಾರ್ಯವನ್ನು ನಮ್ಮ ಅಧ್ಯಾಪಕ ವೃಂದದವರು, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಮಿತಿ, IPSC, ಗ್ರಂಥಪಾಲಕ ವಿಭಾಗ, ಅದೇ ರೀತಿಯಾಗಿ ಪ್ರೇರಣಾ ಸಮಿತಿ, ಈ ನಾಲ್ಕು ಸಮಿತಿಗಳ ಸಂಯೋಜನೆಯಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಗತಿಗಳು ಯಶಸ್ವಿಯಾಗಿ ನಡೆದು ಬಂದಿದೆ ಅಂತ ಹೇಳಿದರೆ, ಇವರ 4 ಸಮಿತಿಗಳ ಒಂದು ಸಂಯೋಜನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ತರಗತಿಗಳ ಒಂದು ಪ್ರತಿಫಲವನ್ನು ಪಡೆದಂತಹ ನಮಗೆ ಮುಂದಿನ ಜೀವನದಲ್ಲಿ ಅನೇಕ ರೀತಿಯಾದಂತಹ ಪ್ರಯೋಜನಗಳು ದೊರೆಯುತ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಹಾಗೆ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ವಿಶೇಷ ಪ್ರಾವೀಣ್ಯತೆಯನ್ನು ಹೊಂದಿರುವಂತಹ ಅಧ್ಯಾಪಕರನ್ನು ನಮ್ಮ ಪರವಾಗಿ ಅವರ ಒಂದು ಅಮೂಲ್ಯ ಸಮಯವನ್ನು ಕೇಳಿ ನಮ್ಮ ಪರವಾಗಿ ಅವರನ್ನು ಆಹ್ವಾನಿಸಿಕೊಂಡು ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಇದರ ಒಂದು ಪ್ರತಿಫಲವನ್ನು ನಾವೆಲ್ಲರೂ ಅಚ್ಚುಕಟ್ಟಾಗಿ ಪಡೆದಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ತರಗತಿಗಳು ಏನು ಯಶಸ್ವಿಯಾಗಿ ಕೊಂಡಿದೆಯೋ ಅದಕ್ಕೆ ಎಲ್ಲ ರೀತಿಯಾದಂಥ